ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ದಿನ ಆಗೋಯ್ತಲ್ಲ ಫ್ರೆಂಡ್ಸ್, ನಾವೆಲ್ಲ ಮೀಟ್ ಮಾಡಿ. ಹೌದಲ್ವಾ? ನೀವು ನೋಡೇ ಇಲ್ಲ, ಎಷ್ಟೊಂದು ದಿನ ಆಗೋಯ್ತು. ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಎಲ್ಲ ಗಂಡಸ್ರೆ ದಯಮಾಡಿ ಹೆಂಡ್ತಿದಿರ ಕೈಲಿ ಪೂಜೆ ಮಾಡಿಸ್ಕೊಳ್ಳಿ, ಪಾದ ಕಾಟು ಬಿಡಿಸ್ಕೊಳ್ಳಿ. ಇವತ್ತು ಒಂದೇ ದಿನ ಅವರು ನಿಮ್ಮ ಕಾಲು ಮುಟ್ಟೋದು, ನಿಮಗೆ ಆಶೀರ್ವಾದ ತಗೊಳೋದು. ಇನ್ನು ಯಾವತ್ತೂ ಇಂಥ ಚಾನ್ಸ್ ಸಿಗೋಲ್ಲ ಗಂಡಸ್ರೆ. ದಯಮಾಡಿ ಈ ಚಾನ್ಸ್ನ ಉಪಯೋಗಿಸ್ಕೊಳ್ಳಿ, ಆಯಿತಾ? ಈಗೇನಾದರೂ ದೇವರು ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದ ಪೂಜೆ ಮಾಡಬೇಕು ಅಂತ ಹೇಳಿರಲಿಲ್ಲ ಅಂದಿದ್ರೆ ಯಾರೂ ಪೂಜೆ ಇರಲಿ ಗಂಡನ ಪಾದನೇ ಮುಡ್ತಿರ್ಲಿಲ್ಲ ಅನಿಸುತ್ತೆ. ಆಗಿನ ಕಾಲದಲ್ಲಾದರೆ ಹೆಂಡ್ತಿದಿರು ದಿನ ಗಂಡಂದಿರು ಕಾಲು ಒತ್ತಿ ಮಲಗಿಸ್ತಿದ್ರು. ಆದರೆ ಈಗ ಆ ಕಾಲನೇ ಹೊಂಟೋಗೈತೆ. ಈಗ ಗಂಡಂದಿರೇ ಹೆಂಡ್ತಿದಿರು ಕಾಲು ಒತ್ತಿ ಒತ್ತಿ ಮಲಗಿಸ್ತಾರೆ. ನಿಮ್ಮದೆಲ್ಲ ಒಂಥರ. ಆದರೆ ನಾನು ಹೆಂಡ್ತಿ ಇವತ್ತು ಭೀಮನ ಅಮಾವಾಸ್ಯೆ ಅನ್ನೋದನ್ನೇ ಮರ್ತ್ಬಿಟ್ಟವಳ ಏನು ಅಂತವ ಗೊತ್ತಿಲ್ಲ. ಅದಕ್ಕೆ ಕೇಳೋಣ ಇವತ್ತು ನನ್ನ ಕಾಲು ಪಾದ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ, ಓಕೆ? ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವೀಡಿಯೋಸ್ಗಳನ್ನ ಲೈಕ್ ಮಾಡಿ. ಓಕೆ, ನಾನು ಹೆಂಡ್ತಿ ಬ್ರಹ್ಮ ಪತ್ನಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ಲೇ ಸುಮಾ, ಸುಮಾ ಲೇ, ಏನೇ ಮಾಡ್ತಿದ್ಯಾ? ಬಾರೆ ಇಲ್ಲಿ ಆಚೆಗೆ ಲೇ. ಅಯ್ಯ ಅಲ್ಲ, ಯಾವತ್ತು ಇಲ್ದಿತ್ತು ನಮ್ಮ ಮನೇದು ಇವತ್ತು ಬೆಳಗ್ಗೆನೆ ಬಂದ್ಬಿಟ್ಟೈತಲ್ಲ. ಇದೇನಿದಪ್ಪ ಸಮಾಚಾರ? ಏನೋ ಗ್ರಾಚಾರ ಕಟ್ಟಿರ್ಬೇಕೇನೋ. ಇಲ್ಲಿ ದುಡ್ಡು ಗಿಡ್ಡು ಇಲ್ವೇನೋ ಕುಡಿಯೋಕ್ಕೆ, ಅದಕ್ಕೆ ಬಂದರೆ ಅಂತ ಕಾಣ್ತದೆ. ದುಡ್ಡು ಇಸ್ಕೊಂಡು ಹೋಗೋಣ ಅಂತವೋ, ಇಲ್ಲ ಅತ್ತೆ ತವೋ, ಇಲ್ಲ ಮಾವನ್ ತವೋ ದುಡ್ಡು ವಸೂಲಿ ಮಾಡ್ಕೊಂಡು ಹೋಗೋಣ ಅಂತ ಬಂದಾರೆ. ಇನ್ಯಾಕೆ ಬರ್ತಾರೆ ಅಲ್ವೇ? ಅಯ್ಯೋ ಅಯ್ಯೋ, ಏನ್ರಿ ಇವತ್ತು ಆಶ್ಚರ್ಯ? ಇದೇನಪ್ಪ ಇದು? ಮನೆ ಕಾಣಿಸ್ಬಿಟ್ಟೈತಿ ನಿಮ್ಗೆ ಹೆಂಗವ? ಓ, ಕನ್ನಡಕ ಹಾಕೊಂಡು ಕಾಣ್ಬಿಟ್ಟೈತೇನೋ. ಇಲ್ಲ ಅಂತಂದರೆ ಬಾರ್ ಒಂದು ಬಿಟ್ರೆ ನಿಮ್ಗೆ ಏನೂ ಕಾಣಕ್ಕಿಲ್ಲ ಅಲ್ವೇನ್ರಿ? ಯಾಕೆ ಮುಚ್ಚೆ ಬಾಯಿ? ಏನು ಅನ್ಕೊಂಡಿದೀಯ ನೀನು? ನಮ್ಮ ಮನೆ ದಾರಿ ನಾನೇ ಮರ್ತೋಗ್ತೀನೇನೆ. ಏನೋ ಒಂದು ದಿನ ಒಂದು ಸ್ವಲ್ಪ ಬ್ಯುಸಿ ಇದ್ದಾಗ ಮನೆ ಕಡೆಗೆ ಬರೋಕ್ಕಾಗಲ್ಲ ಅಷ್ಟೇ. ಬಿಟ್ರೆ ಮನೆ ದಾರಿನೇ ಮರೆಸ್ಬಿಡ್ತಿದ್ಯಲ್ಲೇ. ಬಿಟ್ರೆ ನನ್ನ ಮನೆಯಿಂದನೇ ಓಡಿಸ್ಬಿಡ್ತೀಯ ಅನ್ಸುತ್ತೆ. ಹೆಂಗೋ ಅಪ್ಪ ಏನು ಅಮ್ಮ ಏನು ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ಯಾ? ಅವ್ರು ನೀನು ಹೇಳ್ದಂಗೆ ಕೇಳ್ತಾರೆ. ಇನ್ನೇನು ನನ್ನನ್ನು ಹೊರಗೆ ಹಾಕಿಸ್ಬಿಡ್ತೀಯೇನೋ ಅಲ್ವೇನೆ? ಅಯ್ಯೋ, ನಾನು ಯಾಕಪ್ಪ ಹೊರಗೆ ಹಾಕ್ಸನೆ? ನಿಮ್ಮ ಮನೆಯಿಂದವ ನಾನು ನಿಮ್ಮನ್ನೇ ಹೊರಗೆ ಹಾಕ್ಸೋಕ್ಕಾಯ್ತದ? ಏನು ಹಾಕ್ಸೋಕ್ಕಿಲ್ಲ. ಈಗ ಬಂದಿದ್ದ ವಿಷಯ ಏನಂತ ಹೇಳಿ. ನನಗೆ ಒಳಗೋಗಿ ತಿಂಡಿ ಮಾಡ್ಬೇಕು, ಟೈಮ್ ಆಯ್ತು. ಓಹೋ ಮಿನಿಸ್ಟ್ರು ಮೊಮ್ಮಗಳೇ, ನಿನಗೆ ಟೈಮ್ ಬೇರೆ ಆಗ್ತೈತಾ? ಓಕೆ, ಈಗ ಹಂಗಾದ್ರೆ ಬಂದಿರೋ ವಿಷಯನ ಮಂಡಿಸಲೇ ಮಿನಿಸ್ಟ್ರೇ. ಇದ್ಯಾಕೆ ಹಿಂಗೆ ಆಡಿದ್ರಿ ನೀವು? ಸರಿಯಾಗಿ ಏನಾಯ್ತು ಅದನ್ನು ಹೇಳ್ಬಿಟ್ಟು ಒನ್ರಿ. ನಾನು ತಿಂಡಿ ಮಾಡ್ಬೇಕು ಇನ್ನೂ ಅಂತ ಹೇಳ್ತಾ ಇದ್ದೀನಿ, ಬರೀ ರಾಗ ಹೇಳ್ಕೊಂಡು ಕುಂತಿದ್ದೀರಲ್ಲ. ಯಾಕೆ? ಏನೂ ಇಲ್ಲ ನನ್ನ ಹತ್ರ, ದುಡ್ಡು ಗಿಡ್ಡು ಏನಿಲ್ಲ. ನಂತವಂತೂ ₹1 ಇಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ದುಡ್ಡು ಗಿಡ್ಡು ಕೇಳಕ್ಕೆ ಬಂದಿದ್ರಿ. ಅತ್ತೆ ತಗೋ ಮಾವನ್ ತಗೋ ಇಸ್ಕೊಂಡು ಹೋಗ್ರಿ. ನಂತವಂತೂ ₹1 ಇಲ್ಲ ಕಣ್ರಿ. ಈಗಲೇ ಹೇಳ್ತಾ ಇದ್ದೀನಿ ನೋಡ್ರಿ. ಓಹೋ, ನೀವು ಹಂಗೆ ಅನ್ಕೊಂಡ್ರಾ? ಓಕೆ, ದುಡ್ಡು ಇಸ್ಕೊಂಡು ಹೋಗಕ್ಕೆ ಮಾತ್ರನಾ ನಾನು ಬರೋದು? ನೋ ನೋ ನೋ, ಇವತ್ತು ಏನು ದಿನ ಅಂತ ಗೊತ್ತೈತೇನೆ ನಿನಗೆ? ಏನಾದರೂ ಒಂಚೂರು ಭಯ ಭಕ್ತಿ ಅನ್ನೋದೈತೇನೆ, ಗಂಡನ ಮೇಲೆ ಒಂಚೂರು ಪ್ರೀತಿ ಐತೇನೆ ನಿನಗೆ? ಇವತ್ತು ಏನು ದಿನ ಅಂತ ಗೊತ್ತೇನೆ ಲೇ? ಏನು ದಿನ ರೀ? ಇವತ್ತು ಅಮಾಸೆ ಅಂತ ಹೇಳ್ತಿದ್ದೀರಾ, ಭೀಮನ ಅಮಾಸೆ. ಏನಾಯ್ತದಕ್ಕೆ? ಏನಾಯ್ತು ಅಂತಿದೆಯಲ್ಲಿ? ಭೀಮನ ಅಮಾಸೆ ಅಂದರೆ ಗಂಡನಿಗೆ ಆಯಸ್ಸು ಎಲ್ಲ ಚೆನ್ನಾಗಿರಲಿ ಅಂತ ಗಂಡನ ಪಾದ ಪೂಜೆ ಮಾಡ್ಬೇಕು ಕಣೆಯಲ್ಲಿ. ಗೊತ್ತೈತೇನೆ ನಿನಗೆ ಲೋಪರ್ ಮುನ್ನೆ? ನಿಮ್ಮ ಪಾದ ಪೂಜೆ ಮಾಡಬೇಕಾ? ಸರಿ ಕಣಪ್ಪ, ಸರಿಯಾಗಿ ಹೇಳಿದ್ರಿ ಬಿಡ್ರಿ. ನಿಮ್ಗೇನು ನಾಚಿಕಾಗಲ್ಲ, ಮಾನ ಮರ್ಯಾದಿಲ್ಲ ನಿಮಗೆ. ಸುಮ್ಮನೆ ನನ್ನ ಕೈಲಿ ಬೈಸ್ಕೊಬಿಡಿ ಬೆಳಗ್ಗೆ. ಆಮೇಲೆ ಪೊರ್ಕೆ ಗಿರ್ಕೆ ಸೇವೆ ಮಾಡಿ ಕಳಿಸ್ಬಿಡ್ತೀನಿ ನಾನು. ಸುಮ್ಮನೆ ಹೋದ್ರೆ ಸರಿ. ಆಮೇಲೆ ಭೀಮನ ಅಮಾವಾಸ್ಯೆ ದಿನ ಪೊರ್ಕೆ ಸೇವೆ ಮಾಡಿಸ್ಕೊಂಡು ಗಂಡ ಅಂತವ ಎಲ್ಲವ ಊರಲ್ಲೆಲ್ಲ ಹೇಳ್ಕೊಂಡು ತಿರುಗ್ತಾರೆ ನೋಡ್ರಿ. ಹೇಳ್ತಾ ಇದ್ದೀನಿ, ಮುಚ್ಕೊಂಡು ಹೋಗ್ಬಿಡ್ರಿ. ನಂಗೆ ಸಿಟ್ಟತ್ತಿಸ್ಬೇಡ್ರಿ ಬೆಳಗ್ಗೆ ನೀವು. ವಾಟ್ ಈಸ್ ದಿಸ್ ಬಿಹೇವಿಯರ್? ನೋ 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 ನೋ, ಈ ಥರ ಬಿಹೇವಿಯರ್ ನಾನು ಸಹಿಸೋದಿಲ್ಲ ಕಣೆ. ಏನು ಅಂದ್ಕೊಂಡಿದೀಯ ನೀನು? ನನಗೇನೆ ಪರ್ಕೆ ಸೇವೆ ಮಾಡ್ತೀನಿ ಅಂತೀಯನೇ ಲೇ? ಲೋಪರ್ ತಂದು 4 ಬಾರಿಸಿದ್ರೆ ಎಲ್ಲಿಗೆ ಹೋಗಿ ಬಿದ್ದಿರ್ತೀಯ? ನಿಮ್ಮ ಮಾಮೂನ ಮನೆಯಿಂದ ಬಂದಲ್ಲ ಅಲ್ಲೇ ಹೋಗಿ ಬಿದ್ದಿರ್ತೀಯ ಬೋಸುಡಿ. ಏನು ಅಂದ್ಕೊಂಡಿದ್ಯಾ ನೀನು ಲೋಪರ್ ಮುಂಡೆ? ನನಗೆ ಭಯಕ್ಕೆ ಬರ್ತೀಯನೇ ಲೇ?
ಇವತ್ತು ಗಂಡನ ಪಾದ ಪೂಜೆ ಮಾಡಬೇಕು, ನ್ಯಾಯವಾಗಿ ಬಂದು ಪಾದ ಪೂಜೆ ಮಾಡಲ್ಲ ಈ ಲೋಪರ್. ಅದನ್ನು ಬಿಟ್ಟು ನೀನು ನನಗೆ ಬೈಯಕ್ಕೆ ಬರ್ತೀಯ ನೀನು. ಯಾಂತಾಳೆ ನೀನು, ಯಾಂದಳಿ ಯಾದಳಲೇ. ಹಾಂ ನಿಮ್ಮ ಪಾದ ಪೂಜೆ ಬೇರೆ ಮಾಡಾರಾ? ಹ್ಞೂ ಕಣಪ್ಪ, ಒಳ್ಳೆ ಸುಖವಾಗಿ ನೋಡ್ಕೊಂಡಿದ್ಯಾ ನೋಡಿ ನನ್ನ. ಅದಕ್ಕೆ ಪಾದ ಪೂಜೆ ಮಾಡಿ ಆ ನೀರನ್ನ ನಾನೇ ಕುಡ್ಕೊಂಡು ತಿಂತಾಗ. ಇನ್ನೇನು ಬೇಡವೆ? ಪಾದ ಪೂಜೆ ಜೊತೆಗೆ ಮುಖ ಪೂಜೆ ಇನ್ನೇನಾದರೂ ಪೂಜೆಗೆ ಮಾಡ್ಬೇಕನ್ನ ಹೇಳು, ನಿನಗೆ ಎಲ್ಲನೂ ತಗೊಂಬಂದು ಮಡಗ್ತೀನಿ ಒಂದೇ ಸತಿಯ. ಏನು ಭಾರಿ ಸುಖವಾಗಿ ಹೆಂಡತಿ ಮಕ್ಕಳು ಅಂತವ ನೋಡ್ತಿದ್ದೀನಿ ನೋಡು, ಸಂಸಾರ ಅಂತವ ನೀನು. ಅದಕ್ಕೆ ನೀನು ಪಾದ ಪೂಜೆ ಮಾಡ್ತಾರೆ. ಪಾದ ಪೂಜೆ ಮಾಡೋರು ಎಂತಾರೆ ಗೊತ್ತೇನ್ರಿ? ಹೆಂಡತಿ ಮಕ್ಕಳು ಅಂತವ ಸಂಸಾರ ಅಂತ ಇರ್ತಾರಲ್ಲ ಅಂಥವ್ರಿಗೆ. ನಿನ್ನಂತ ಗುಂಡ್ರುಗೋವಿಗಲ್ಲ. ಮದುವೆ ಆದಾಗಿನ ಒಂದಿನ ನಿನ್ನ ಕಷ್ಟ ಸುಖ ಏನು ಅಂತ ಕೇಳಿದ್ಯಾ ನೀನು? ಒಂದಿನ ಏನಾದರೂ ಬೇಕೇನೆ ಅಂತ ಕೇಳಿದ್ಯಾ? ₹1 ನನ್ನ ಮೇಲೆ ಖರ್ಚು ಮಾಡಿದ್ಯಾ ನೀನು? ಮಗ ಒಂದು ಹುಟ್ಟಿಸ್ಬಿಟ್ಟೆ, ಹುಟ್ಟಿಸ್ಬಿಟ್ಟು ಅವನು ಸಾಕ ಅಂತ ಬಿಟ್ಬಿಟ್ಟು ನಿನ್ನ ಪಾಡಿಗೆ ನೀನು ಕುಡ್ಕೊಂಡು ಅಲಿತಿರ್ತೀಯ ಹೊರ್ತು ಒಂದಿನ ಏನು ಕಷ್ಟ ಆಯ್ತೈತೆ, ಹೆಂಗಿದ್ಯೆ, ಏನು ಊಟ ಮಾಡ್ದೇನೆ, ತಿಂಡಿ ತಿಂದೇನೆ ಏನಾದರೂ ಕೇಳಿದಿ ನೀನು? ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಇವತ್ತು ಬಂದು ಪಾದ ಪೂಜೆ ಮಾಡುವಂತ ಬೇರೆ ಹೇಳ್ತಿದ್ಯಾ? ಥೂ, ನಿನಗೇನು ನಾಚಿಕಾಗಲ್ಲ, ಹೋಗಿ ಸುಮ್ಮನೆ. ಲೋಪರ್ ತಂದು ನನಗೆ ಹೇಳಕ್ ಬರ್ತೀಯನೆ ನೀನು, ಲೋಪರ್ ಮುಂಡೆ. ಯೋ ಬಿಡೆಯ, ನನ್ನ ಕೂದಲು ಬಿಡೆಯ. ನಿನ್ಗೇನು ಬಂದಿರೋದು ಬಿಡು ಇವಾಗ. ಅತ್ತೇ ಮಾವ ಒಂದಿಟ್ಟು ಕಾಪಾಡಿ ಬನ್ನಿ ಇಲ್ಲಿ. ನನ್ನ ಮಗ ಏನೋ ಕುಡಿದು ಜಾಸ್ತಿ ಆಗಿ ಬಂದಾನೆ ಇವತ್ತು ಪಾರ್ಕೆ ಸೇವೆಯ ಇವನಿಗೆ. ಬನ್ನಿ ಅತ್ತೆ, ಒಂಚೂರು ಕಾಪಾಡಿ ಬನ್ನಿ ಇಲ್ಲಿ. ಬಿಡ್ಲಾ ಯಾಕ್ಲಾ ಹುಡುಗಿನ ಇಟ್ಕೊಂಡು ಎಳಿತಾ ಇದೆಯಾ? ಯಾನ್ಲ ಬಂದಿರೋದು ನಿನಗೆ? ಬಿಡ್ಲಾ ಲೋಪರ್ ನನ್ನ ಮಗನೇ, ಬಿಡ್ಲಾ, ಏನಾಗೈತ್ಲಾ ನಿನಗೆ? ಬಿಡ್ಲಾ ಹುಡುಗಿನ ಯಾಕೆ ಇಟ್ಕೊಂಡು ಜುಟ್ಟು ಹಿಡ್ಕೊಂಡು ಯಾಕೆ ಎಳಿತಾ ಇದೆಯಾ? ಬಾರ್ಲಾ ಈ ಕಡೆಗೆ. ಮದರ್ ಇಂಡಿಯಾ, ಗಂಡ ಹೆಂಡತಿ ಜಾಗದಲ್ಲಿ ನೀನು ಬರಬೇಡ ಮದರ್ ಇಂಡಿಯಾ. ಹೇಳ್ತಾ ಇದ್ದೀನಿ ನೋಡು, ಇವಳನ್ನ ಇವತ್ತು ಸಾಕ್ಬಿಡ್ತೀನಿ. ಇವಳನ್ನ ಯಾಕೆ ಇರ್ಬೇಕು ಇವಳು ಸೂಳೆ ಮುಂಡೆ? ಏನು ಅಂದ್ಕೊಂಡವಳೆ ಮದರ್ ಇಂಡಿಯಾ ಇವಳು? ವರ್ಷಕ್ಕೆ ಒಂದ್ಸರಿ ಭೀಮನ ಮಾಸೆ ಗಂಡನ ಪಾದ ಪೂಜೆ ಮಾಡಲ್ಲ ಅಂದರೆ ಇವಳು ಯಾಕೆ ಇರ್ಬೇಕು ಅಂತೀಯ ಅಂತ? ತಿಕ್ಕ ಮುಚ್ಕೊಂಡು ನಿಂತ್ಕೊಳ್ಳಲೇ. ಒಂದಿನ ಗಂಡ ಅಂತವ ಒಂದು ಸುಖ ಕೊಟ್ಟಿಲ್ಲ ಹುಡುಗಿಗೆ. ಚೆನ್ನಾಗಿ ನೆಮ್ಮದಿಯಾಗಿದೆಯಾ ಹೆಂಗಿದೆಯಾ ಅಂತ ಕೇಳಿ ನೀನು? ಒಂದಿನ ಎಲ್ಲರೂ ಕರ್ಕೊಂಡೋಗಿ ಏನಾದ್ರು ಕೊಡ್ಸಿದ್ಯಾ? ಒಂದು ಸೀರೆ ಕೊಡ್ಸಿದ್ಯಾ? ಒಂದು ಹೂ ಕೊಡ್ಸಿದ್ಯಾ? ಹೋಗ್ಲಿ ಒಂದು ಬಾಳಿ ಕೊಡ್ಸಿದ್ಯಾ? ಇಲ್ಲ ಸುಖವಾಗಿದೆಯಾ, ಊಟ ಮಾಡ್ದ, ತಿಂಡಿ ಮಾಡ್ದ ಅಂತ ಕೇಳಿದ್ಯಲ್ಲ ನೀನು? ಒಂದಿನ ಹುಡುಗಿ ಜೊತೆಗೆ ಸಂಸಾರ ಮಾಡಿದ್ದೀನಿ ನೆಟ್ಟಿಗೆ. ಥೂ, ನಿನ್ನ ಮನೆ ಕಾಯ್ವಾಗ ಹೋಗ. ನಿನಗೇನು ಬಂದಿರೋದು? ಬರಬಾರ್ದು ಬಂದು ಸಾಯೋದಿಲ್ಲ ನೀನು. ಇವತ್ತು ಬಂದು ಆ ಹುಡುಗಿ ತವ ಜಗಳ ಆಡ್ಕೊಂಡು ನಿಂತಿದ್ದೀನಿ ನೀನು. ನಿನಗೇನು ನಾಚಿಕಮಾನ ಮನದಿಲ್ವೇಂದ ನೀನು? ನೀನೇನಲ್ಲ ಅವಳನ್ನು ಸಾಯಿಸೋದು? ಇವತ್ತು ನಾನೇ ನಿನ್ನ ಸಾಯಿಸಿ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಕಣ್ಲ. ಬಾರ್ಲ ಇಲ್ಲಿ ಮಾಡ್ತೀನಿ, ನಿನಗೆ ನಾನೇ ಸಾಯಿಸ್ತೀನಿ ನಿನ್ನ. ಹೆಂಗಿದ್ರು ಕುಡ್ದು ಬಂದಿದ್ಯಾ, ಕುಡ್ದು ಸತ್ತ ಅಂತವ ಎತ್ತಾಕ್ಬಿಡ್ತೀವತ್ತಾಗ ಬಾ. ಏನೋ ಗಂಡನ ಸುಖ ಅಂತವೇ ಪಡಿತಾ ಇಲ್ಲ, ಹೋಗ್ಲಿ ಮುತ್ತೈದೆ ಅಂತನಾದ್ರು ಇರಲಿ ಅಂತವ ನೀನು ಉಳಿಸಿದ್ದೀನಿ. ಆ ಹುಡುಗಿ ಮುಖ ನೋಡ್ಕೊಂಡು ಉಳಿಸಿದ್ದೀನಿ ಕಣ್ಲಾ. ಇಲ್ಲ ಅಂತಂದರೆ ನಿನ್ನ ಇವತ್ತು ಕೊಲೆನೇ ಮಾಡೋದು ನಿನ್ನ. ಥೂ, ನಿನಗೆ ನಾಚಿಕೆ ಆಗೋದಿಲ್ಲ ನಿನಗೆ? ಬಂದನಿಲ್ಲಿ ಗಂಡನ ಪಾದ ಪೂಜೆ ಮಾಡ್ಬೇಕಂತೆ. ನೀನು ಯಾಕಲಾ, ನಿನ್ನ ಹತ್ರ ಯಾಕೆ ಅಲ್ಲ ಕಣ್ಲಾ, ನಿನ್ನ ಪಾದ ಪೂಜೆ ಮಾಡ್ಬೇಕೆ? ಆ ಹುಡುಗಿ ಅವಳ ಪಾದ ಪೂಜೆ ಮಾಡಿದ್ರು ನಿಂದು ಎಷ್ಟು ಜನ್ಮ ದಿನ ಪಾದ ಪೂಜೆ ಮಾಡಿದ್ರು ನೀನು ಮಾಡಿರೋ ಪಾಪಗಳು ಸರಿ ಹೋಗೋಕಿಲ್ಕಣ್ಲಾ. ಒಂದಿನ ಹುಡುಗಿನ ಸುಖವಾಗಿ ನೋಡ್ಕೊಂಡು ಇಲ್ಲಿ ಮದುವೆ ಆಗಿ ಬಂದಟ್ಟಿಗಿಂದವ ಅಂತ ನೀನು ನಿನಗೆ ಪಾದ ಪೂಜೆಯಾ? ಅಯ್ಯೋ, ಅವಳು ಮಾಡ್ತಿಲ್ಲ ಅಂದಿದ್ರು ನಾನು ಹೋಗೋದು ಉಪ್ಪಿನಕಾಯಿ ಹಾಕಿರುವೆ ಅವಳಿಗೆ. ಅದೇ ಅದೊಂದು ಕಡಿಮೆ ಆಗೈತೆ ಕಣ್ಲ ನಿನಗೆ, ಇನ್ನೇನಿಲ್ಲ. ನೀನು ದಿನ ಅವಳು ಪಾದ ಪೂಜೆ ಮಾಡಿರೋ ಪಾಪಗಳಾದ್ರೂ ಕಡಿಮೆ ಆಯ್ತದೆ. ಲೋಪರ್ ನನ್ನ ಮಗನೇ, ಜಾಡ್ಸ್ ಒದ್ದು ಕಳಿಸ್ಬಿಡ್ತೀನಿ ಇವಾಗ. ಹೋದ್ರೆ ಸರಿ ನೀನು ಬೋಳಿ ಮಗನೇ, ಯಾಕೆ ಬಂದಿದ್ದೀ ಇಲ್ಲಿಗೆ? ವಾಟ್ ಈಸ್ ದಿಸ್ ಮದರ್ ಇಂಡಿಯಾ? ಯು ಆರ್ ಸಪೋರ್ಟಿಂಗ್ ಯುವರ್ ಸೊಸೆ ಆಲ್ವೇಸ್? ಓಕೆ, ನನಗೆ ಯಾವಾಗಲೂ ಗೊತ್ತು ಮದರ್ ಇಂಡಿಯಾ, ನೀನು ಯಾವಾಗಲೂ ಇವಳಿಗೆ ಸಪೋರ್ಟು ಅಂತ. ಓಕೆ, ಸಂಜೆ ನಮ್ಮ ಅಪ್ಪಯ್ಯ ಬಂದಾಗ ಬರ್ತೀನಿ. ಅಷ್ಟೊತ್ತಿಗೆ ಇವಳು ನನ್ನ ಪಾದ ಪೂಜೆ ಮಾಡಿದ್ರೆ ಸರಿ. ಇಲ್ಲ, ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡು ಹೋಗ್ತೀನಿ. ನೋಡ್ತಾ ಇರಿ, ನೀನು ಇಬ್ಬರು ಇದ್ದಾಗ ಬರೋದೇ ಇಲ್ಲ. ನಮ್ಮ ಅಪ್ಪಯ್ಯ ನನಗೆ ಸರಿ, ನಮ್ಮ ಅಪ್ಪಯ್ಯ ಇದ್ದಾಗಲೇ ಬಂದು ಇದಕ್ಕೆ ಏನಾದರೂ ಒಂದು ತೀರ್ಮಾನ ಮಾಡ್ಕೊಂಡೆ ಹೋಗೋದು. ಇವತ್ತು ಏನಾದರೂ ಆಗೋಗ್ಲಿ, ನನ್ನ ತೀರ್ಮಾನ ಆಗೋ ತನಕ ಎಲ್ಲೂ ಹೋಗಲ್ಲ. ಓಕೆ, ಬಾಯ್ ಲೇಡೀಸ್, ಇಬ್ರಿಗೂ ಬಾಯ್ ಹೇಳ್ತಾ ಇದ್ದೀನಿ, ಹುಷಾರಾಗಿರಿ. ಸಂಜೆ ಬರ್ತೀನಿ ಮತ್ತೆ. ಹೋಗ್ಲಾ ನಿನ್ನ ಮುಷ್ಣಿಗೆ ಅಷ್ಟು ಬೆಂಕಿ ಹಾಕ. ಈ ನನ್ನ ಮಗನ ಪಾದ ಪೂಜೆ ಬೇರೆ ಕೇಳಂತ ಇವನಿಗೆ. ಥೂ, ಸಂಜೆ ಬರ್ತಾನೊಂದು ಸಂಜೆಗೆ ಬರಲಿ. ಅವ್ರ ಅಪ್ಪ ಇಂಥವು ನಾಲ್ಕು ತೊದಗಿಸ್ಕೊಂಡು ಹೋಗ್ತಾನೆ ನನ್ನ ಮಗ. ಸಂಜೆ ಬರೋಕೆ ಇವನಿಗೆ ನೆನಪಿದ್ರೆ ತಾನೆ ಸಂಜೆ ಅಂತವ. ಎಲ್ಲಿ ಕುಡ್ಕೊಂಡು ಬಿದ್ದಿರ್ತಾನೋ, ಯಾವ ಚರಂಡಿಲಿ ಬಿದ್ದಿರ್ತಾನೋ, ಬಂದನಿಲ್ಲಿ ಸಂಜೆ ಬರ್ತೀನಿ ಅಂತವ ಬೇರೆ. ನಡಿಯಮ್ಮ ಸುಮ್ಮ, ನೀನೇನು ತಲೆ ಕೆಡ್ಸ್ಕೊಬೇಡ ನಡಿ. ಈ ನನ್ನ ಮಗ ಬರಲಿ, ಅವನಿಗೆ ನಾನೇನು ತೊದಕ್ ಕಳಿಸ್ತೀನಿ 4. ಹೋಗ್ಲಿ ಮಿಣಿಯತೆ, ಯಾಕೆ ಸುಮ್ಮನೆ ಬೈದು ನಿಮ್ಮ ಬಾಯಿ ನೋಸ್ಕೊಂತೀರ? ಅಲ್ಲತ್ತೆ ಎಲ್ಲನಂತೆ ನಾನು ಅಮ್ಮಾಸೆ ಪೂಜೆ ಮಾಡಬೇಕು, ಗಂಡನ ಪಾದ ಪೂಜೆ ಮಾಡಬೇಕು ಅಂತ ನನಗೂ ಇಷ್ಟನೇ ಕಣತ್ತೆ. ನನಗೇನು ಇಷ್ಟ ಇಲ್ಲ ಅಂತ ಏನಿಲ್ಲ. ಏನು ಮಾಡ್ತೀರಿ ಇವ್ರು ಹಿಂಗೆ ಆಡ್ತಾರಲ್ಲ, ಮನಸ್ಸೇ ಬರೋಕ್ಕಿಲ್ಲ ಮಾಡೋಕ್ಕೇನು. ಒಂಥರ ಬೇಜಾರಾಯ್ತದ ಕಣತ್ತೆ. ಒಂದಿನ ನಾನು ಹೆಂಗಿದ್ದೀನಿ ಅಂತ ಕೇಳಿಲ್ಲ, ಇವತ್ತು ನೋಡ್ರಿ ಪೂಜೆ ಮಾಡಿಲ್ಲ ಅಂತ ಬಂದು ಬೈತವ್ರಲ್ಲಂತೆ. ಏನಂತ ಹೇಳೋದು ಹೇಳ್ರಿ ಇವ್ರಿಗೆ?
ಅಯ್ಯ ಅವ್ನ ಬುದ್ಧಿ ಗೊತ್ತಿಲ್ವೇ ನಮ್ಮ ನಿನಗೆ, ಅವ್ನು ಹಂಗೆ ಅಂತೂ ಗೊತ್ತಿಲ್ವಾ? ಅಯ್ಯ ಬಾ ಇವನ್ನೆಲ್ಲವ ಕಟ್ಕೊಂಡು ಆದ್ರೂ ನಾನು ಯಾವಾಗಲೂ ನನ್ನ ಜೀವನದಾಗ ಒಂದೇ ಕಣವ ನನಗೆ ಪಶ್ಚಾತ್ತಾಪ ಅಂದರೆ ನಿನ್ನಂಥ ಮುಗ್ದೆನ ತಂದು ನನ್ನ ಮಗನ ಕಟ್ಬಿಟ್ನಲ್ಲ. ನಾನೇನು ಈ ನನ್ನ ಮಗ ಸರಿ ಹೋಗ್ತಾನೆ, ಜೀವನ ಸರಿ ಹೋಗುತ್ತೆ ಅಂತ ಮಾಡಿದೆ ಕಣಮ್ಮ. ಹಿಂಗೆ ಮಾಡ್ತಾನೆ ಅಂತ ಗೊತ್ತಿದ್ರೆ ದಿಟ್ಟವಾಗ್ಲೂ ನಿನ್ನ ಮದುವೆ ಮಾಡ್ತಿರ್ಲಿಲ್ಲ ಕಣೆ. ನೀನು ಏನಾರು ಅನ್ಕ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾರು ಅನ್ಕ, ಏನಾರು ಅನ್ಕ, ಆದರೆ ದಿಟ್ಟವಾಗ್ಲೂ ಹೇಳ್ತಿದ್ದೀನಿ ಕಣೆ. ಯಾವತ್ತೂ ಈ ನನ್ನ ಮಗಂಗೆ ಯಾರನ್ನೂ ತಂದು ಕಟ್ತಿರ್ಲಿಲ್ಲ. ನೀನಂತ ಮುಗ್ದೇನಂತೂ ನಾನು ತಂದು ಕಟ್ತಿರ್ಲಿಲ್ಲ ಕಣೆ. ಏನೋ ಸರಿ ಹೋದನೇನೋ ಸಂಸಾರ ಅಂತ ಆದಮೇಲೆ, ಒಂದು ಮಗ ಅಂತ ಆದಮೇಲೆ ಸರಿ ಹೋದನೇನೋ ಅಂತವ ನಾನು ಕಾದೆ. ಈ ನನ್ನ ಮಗಂದು ಏನು ಮಾಡ್ತೀಯ ತಗ, ಹೋದ್ರೋಗ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ. ಇದ್ದಂಗೆ ಆತದೆ ಕಣಂತೆ, ಇರಲಿ ಬಿಡು. ನಡಿ ಒಳಗೆ ನಡಿ, ತಿಂಡಿ ತಗೊಂಡು ತಿನ್ನೋಣ. ಇನ್ನೂ ಮಾಡಿಲ್ವೇನೋ ತಿಂಡಿ ಬೇರೆ? ನಡಿಯತ್ತಕ್ಕೆ ತಿಂಡಿ ಮಾಡಿ ನಡಿಯವ. ಇವಂದು ಏನು ಕೇಳ್ಕೊಂಡು ನಿಂತಿರ್ತೀಯ? ಸುಮ್ಮನೆ ಯಾಕೆ ಅಳ್ತೀಯ? ಅವನಿಗೋಸ್ಕರ ಯಾಕೆ ಕಣ್ಣೀರೆಲ್ಲ ಹಾಕೋದು ನೀನು? ನಡಿ ಸುಮ್ಮನೆ ಒಳಗೆ. ಇಲ್ವೇ ನೀನು ನಿಮ್ಮ ಮಾವನು ನಾನು ಇಲ್ವೇ? ನಾವು ಗಟ್ಟು ಮುಟ್ಟಾಗಿರೋ ತನಕ ನೀನು ನೋಡ್ಕೊಂತೀವಿ, ನಡಿಯವ. ಆಮೇಲೆ ನಿನ್ನ ಮಗ ದೊಡ್ಡನಾಗ್ತಾನೆ, ಅವ್ನು ನೋಡ್ಕೊತಾನೆ. ಈ ನನ್ನ ಮಗನ ಚಿಂತೆ ಯಾಕೆ ಮಾಡ್ತೀನಿ ನೀನು? ನಡಿ. ಸರಿ ಕಣತೆ, ಬನ್ನಿ ತಿಂಡಿ ಮಾಡ್ಬೇಕು. ಇನ್ನೂ ಮಾವ ಬಂದ್ಬಿಡ್ತಾರೆ, ತಿಂಡಿಗಿಡ್ತೀನಿ ಬನ್ನಿ.